ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ನೋಡಿ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ, ಫಲಾನುಭವಿಗಳ ಖಾತೆಗೆ ಹೋಗೇ ಹೋಗುತ್ತೆ. ಇವತ್ತು ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ಆರೋಪದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಹಣ ಹಾಗೆಲ್ಲ ಎಲ್ಲೆಲ್ಲೋ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಗೆ ಅನುಮಾನ ಪಡೋದೇ ಕೆಲಸ ಅಂತ ಕಿಡಿಕಾರಿದ್ದಾರೆ. ಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೆ ಏನು ಉತ್ತರ ಹೇಳಕ್ಕಾಗ್ತದೆ. ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ. ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ನೋಡಿ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ, ಫಲಾನುಭವಿಗಳ ಖಾತೆಗೆ ಹೋಗೇ ಹೋಗುತ್ತೆ. ಇವತ್ತು ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ಆರೋಪದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಹಣ ಹಾಗೆಲ್ಲ ಎಲ್ಲೆಲ್ಲೋ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಗೆ ಅನುಮಾನ ಪಡೋದೇ ಕೆಲಸ ಅಂತ ಕಿಡಿಕಾರಿದ್ದಾರೆ. ಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೆ ಏನು ಉತ್ತರ ಹೇಳಕ್ಕಾಗ್ತದೆ. ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ. ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ನೋಡಿ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ, ಫಲಾನುಭವಿಗಳ ಖಾತೆಗೆ ಹೋಗೇ ಹೋಗುತ್ತೆ. ಇವತ್ತು ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ಆರೋಪದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಹಣ ಹಾಗೆಲ್ಲ ಎಲ್ಲೆಲ್ಲೋ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಗೆ ಅನುಮಾನ ಪಡೋದೇ ಕೆಲಸ ಅಂತ ಕಿಡಿಕಾರಿದ್ದಾರೆ. ಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೆ ಏನು ಉತ್ತರ ಹೇಳಕ್ಕಾಗ್ತದೆ. ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ
ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಬಿಜೆಪಿ ಅನುಮಾನ ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ. ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ನೋಡಿ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ, ಫಲಾನುಭವಿಗಳ ಖಾತೆಗೆ ಹೋಗೇ ಹೋಗುತ್ತೆ. ಇವತ್ತು ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ಆರೋಪದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಹಣ ಹಾಗೆಲ್ಲ ಎಲ್ಲೆಲ್ಲೋ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಗೆ ಅನುಮಾನ ಪಡದೆ ಕೆಲಸ ಅಂತ ಕಿಡಿಕಾರಿದ್ದಾರೆ. ಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನ್ನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಬಿಜೆಪಿ ಅನುಮಾನ ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ. ಗೃಹಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನ್ನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಬಿಜೆಪಿ ಅನುಮಾನ ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ. ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ನೋಡಿ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ, ಫಲಾನುಭವಿಗಳ ಖಾತೆಗೆ ಹೋಗೇ ಹೋಗುತ್ತೆ. ಇವತ್ತು ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ಆರೋಪದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಹಣ ಹಾಗೆಲ್ಲ ಎಲ್ಲೆಲ್ಲೋ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಗೆ ಅನುಮಾನ ಪಡದೆ ಕೆಲಸ ಅಂತ ಕಿಡಿಕಾರಿದ್ದಾರೆ. ಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನ್ನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಬಿಜೆಪಿ ಅನುಮಾನ ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ. ಗೃಹಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನ್ನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಬಿಜೆಪಿ ಅನುಮಾನ ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ.